ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿಲನಾಸ್ ಫ್ಯಾಮಿಲಿ ವ್ಲಾಗ್ಸ್. ಇವತ್ತಿನ ವ್ಲಾಗಲ್ಲಿ ಗಾರ್ಡನಲ್ಲಿ ಯಾವ ಗಿಡದಲ್ಲೆಲ್ಲ ಹೂವು ಅರಳಿದೆ, ಅಲ್ಲದೆ ಗಾರ್ಡನಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ನೋಡ್ಕೊಂಡು ಬರೋಣ. ಇದು ನೋಡಿ, ಒಂದು ದಾಸವಾಳ ಗಿಡ, ಚಿಕ್ಕ ಗಿಡ. ಲಾಸ್ಟ್ ಟೈಮ್ ಕೂಡ ನೀವು ಈ ಹೂವನ್ನು ನೋಡಿರ್ಬೋದು. ಇದು ಆಗೊಂದು ಈಗೊಂದು ಆಗ್ತಾ ಇರುತ್ತೆ. ಇದು ನೋಡಿ, ಹೊಸದಾಗಿ ತಂದಿರೋ ಗಿಡದಲ್ಲಿ ಆಗಿರೋದು ವೈಟ್. ಸೊ ಈ ಬೇಸಿಗೆ ಟೈಮಲ್ಲಿ ಗಿಡಗಳಿಗೆ, ಅಂದರೆ ದಾಸವಾಳ ಗಿಡಗಳಿಗೆ ಜಾಸ್ತಿ ಮಿಲಿಬಗ್ಸ್ ಕಾಟ. ಅದರಿಂದ ಸ್ವಲ್ಪ ಜಾಸ್ತಿನೇ ನಾವು ಕೇರ್ ಕೊಡಬೇಕಾಗುತ್ತೆ. ಈ ಗಿಡದಲ್ಲಂತೂ ಆವಾಗವಾಗ ಹೂವು ಆಗ್ತಾನೆ ಇರುತ್ತೆ, ಒಂದಲ್ಲದ್ರೆ ಒಂದು. ಇದು ನೋಡಿ, ನರ್ಸರಿಯಿಂದ ತಂದಮೇಲೆ ರೀಪಾಟ್ ಮಾಡಿದಾಗ ಫುಲ್ಲು ಬಾಡಿ ಹೋಗಿತ್ತು. ಇವಾಗ ನೋಡಿ ಮತ್ತೆ ಸ್ವಲ್ಪ ಚೆನ್ನಾಗಾಗಿದೆ. ಹಾಗೆಯೇ ಹೂ ಕೂಡ ಬಿಡ್ತಾ ಇದೆ. ತುಂಬ ಮಗುಗಳಿತ್ತು, ಎಲ್ಲ ಮಗುಗಳು ಉದುರಿ ಹೋಗಿದೆ. ಸೊ ಅದು ಕಾಮನ್, ರೀಪಾಟ್ ಮಾಡಿದ ತಕ್ಷಣ ಈ ಥರ ಆಗೋದು ಕಾಮನ್. ಎಲ್ಲ ಗಿಡಗಳೆಲ್ಲ ಆಗುತ್ತಾ ಇರುತ್ತೆ. ಅದರಲ್ಲಿ ದಾಸವಾಳ ಗಿಡಕ್ಕಂತೂ ಜಾಸ್ತಿನೇ ಎಫೆಕ್ಟ್ ಆಗೋದು. ನೆಕ್ಸ್ಟ್ ನೋಡಿ, ಇದು ಹಳದಿ ಗುಲಾಬಿ. ಇದು ಆದರೆ ಒಂದೇ ಸಲ ಆಗುತ್ತೆ, ಮತ್ತು ಒಂದು 2 ತಿಂಗಳು ಆಗೋದೇ ಇಲ್ಲ. ಇವಾಗ ನೋಡಿ ಎಷ್ಟೊಂದು ಮುಖಗಳು ಬಿಟ್ಕೊಂಡಿದೆ. ಸೊ ಬೇಸಿಗೆಗಾಲದಲ್ಲಿ ನಾವು ಜಾಸ್ತಿ ಗಿಡಗಳಿಗೆ ಕೇರ್ ತಗೋಬೇಕು. ಯಾಕಂದರೆ ನೀರು ಬೇಸಿಗೆ ಅಂತ ಹೇಳ್ಬಿಟ್ಟು ನಾವು ನೀರನ್ನು ಜಾಸ್ತಿ ಹಾಕೋಂಗಿಲ್ಲ. ಜಾಸ್ತಿ ಹಾಕಿದರೂ ಹಾಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಗಿಡಗಳಿಗೆ. ಗಿಡಗಳು ಹಾಗೇ ಸಾಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ನೋಡಿ, ಆರೆಂಜ್ ಕಲರ್. ಇದು ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಇನ್ನೊಂದು ಗಿಡದಲ್ಲಿ ತೋರಿಸಿದ್ದೆ ನಾನು ಆಗಿರೋದು. ತುಂಬ ಚೆನ್ನಾಗಿದೆ. ಈ ತುಂಬ ಬ್ರೈಟ್ ಕಲರ್ ಇದು. ಇಲ್ಲಿ ನೋಡಿ, ನಾನು ಹರವೆ ಬೀಜ ಒಣಗಿತ್ತು, ಹಾಗೆ ಸುಮ್ಮನೆ ಅದನ್ನು ಒಂದು ಪಾಟಿಗೆ ಹಾಕಿಬಿಟ್ಟೆ. ಎಲ್ಲ ಪಾಟಿಗೆ ಸ್ವಲ್ಪ ಸ್ವಲ್ಪನೇ. ನೋಡಿ ಅದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇದನ್ನು ಇವಾಗ ಕೀಳಬೇಕು, ಇಲ್ಲಾಂದರೆ ಅದರಲ್ಲಿರೋ ಬೇರೆ ಗಿಡಗಳಿಗೆ ತುಂಬ ತೊಂದರೆ ಆಗುತ್ತೆ. ಅಲ್ಲದೆ ತುಂಬ ಬೇರು ಬಿಟ್ಕೊಂಡ್ರೆ ಕೀಳೋದು ಕೂಡ ತುಂಬ ಕಷ್ಟ ಆಗುತ್ತೆ. ಆದ ಕಾರಣ ಇವಾಗಲೇ ಇದನ್ನು ತೆಗಿತೇನೆ. ಚೆನ್ನಾಗಿ ಬಂದಿದೆ. ಎಲ್ಲ ಪಾಟಿಗೂ ಸ್ವಲ್ಪ ಸ್ವಲ್ಪ ಹಾಕಿಟ್ಟಿದೆ. ಹಾಗೆ ನೋಡಿ, ಇಲ್ಲಿ ಇದು ಬದನೆಕಾಯಿ ಗಿಡ. ಬದನೆಕಾಯಿ ಗಿಡನೂ ಹಾಗೆಯೇ ಚೆನ್ನಾಗಿ ಬಂದಿದೆ. ಇದನ್ನು ಆದಷ್ಟು ಬೇಗ ಬೇರೆ ಪಾಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡಿ, ಇಷ್ಟು ಹರವೆ ಸೊಪ್ಪು ಸಿಕ್ಕಿದೆ. ಇದನ್ನು ಇವತ್ತು ಸಾರು ಮಾಡಬೇಕು, ಬೇಳೆ ಸಾರು, ಬೇಳೆ ಹಾಕಿಬಿಟ್ಟು. ಇದು ನಾನು ಗಿಡ ಊರಿಂದ ತಂದಿರೋದು. ಲಾಸ್ಟ್ ಮಳೆಗಾಲದಲ್ಲಿ ತಗೊಂಡ್ಬಂದು ನಟ್ಟಿದ್ದೆ. ಅದು ಅಂದರೆ ಊರಲ್ಲಿ ದೊಡ್ಡ ಮರನೇ ಆಗಿತ್ತು. ಸೊ ನನಗೆ ಪಾಟಲ್ಲಿ ಬರುತ್ತಾ ಇಲ್ವಾ ಅಂತ ಡೌಟ್ ಇತ್ತು, ಯಾಕಂದರೆ ಹೂ ಬಿಟ್ಕೊಳ್ಳುತ್ತಾ ಇಲ್ವಾ ಅಂತ. ಬಟ್ ಎಲ್ಲ ಇದರಲ್ಲಿ ಕೂಡ ನೋಡಿ ಮೊಗ್ಗು ಇದೆ. ಸೊ ಇದು ಅರಳಿರೋದು ಫಸ್ಟ್ ಹೂವು. ಇವಾಗ ಎಲ್ಲದರಲ್ಲೂ ಕೂಡ ಮೊಗ್ಗು ಬಿಡ್ತಾ ಇದೆ. ದಾಸವಾಳ ಗಿಡಕ್ಕೆ ಬೇಸಿಗೆಯಲ್ಲಿ ನಾವು ಆವಾಗವಾಗ ಏನಾದರೂ ಲಿಕ್ವಿಡ್ ಫರ್ಟಿಲೈಸರ್ ಕೊಡ್ತಾನೆ ಇರಬೇಕು. ಯಾಕೆಂದರೆ ಗಿಡಗಳು ಚೆನ್ನಾಗಿ ಹೂವು ಬಿಟ್ಕೊಳ್ಳೋದು ಈ ಟೈಮಲ್ಲೇ. ಅಲ್ಲದೆ ನಾವು ನೋಡಿ, ಇದರಲ್ಲಿ ಮಿಲಿಬಗ್ಸ್ ಕಾಟ ಜಾಸ್ತಿ. ಮಿಲಿಬಗ್ಸ್ ನೋಡಿ ಕಾಣಿಸ್ತಾ ಇದೆಯಾ? ಸೊ ಇದಕ್ಕೇನು ನಾವು ಆವಾಗವಾಗ 3 ಡೇಸ್ಗೊಂದು ಸಾರಿ ಏನಾದರೂ ಸ್ಪ್ರೇ ಮಾಡ್ತಾ ಇರಬೇಕು. ಸೊ ಅದು ನಾನು ಯಾವ ಥರ ನಾನು ಸ್ಪ್ರೇ ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಅದರ ಬಗ್ಗೆ. ಇದು ನೋಡಿ, ಲಾಸ್ಟ್ ಟೈಮ್ ನಾನು ನರ್ಸರಿಯಿಂದ ತಂದಿರೋದು ಚಿಕ್ಕ ಗಿಡ. ಅದರಲ್ಲಿ ಕೂಡ ಎಷ್ಟು ಚೆನ್ನಾಗಿ ಹೂವು ಬಿಟ್ಟಿದೆ ನೋಡಿ. ರೀಪಾಟ್ ಮಾಡಿದ ತಕ್ಷಣವೇ ಎಲ್ಲ ಗಿಡಗಳು ಚೆನ್ನಾಗಿ ಬಂದಿದೆ. ಇದು ನಾನು 20 ರೂಪೀಸ್ ಕೊಟ್ಟು ತಂದಿರೋದು. ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರ್ಬೋದು. ಎಲ್ಲದರಲ್ಲೂ ಕೂಡ ಮೊಗ್ಗುಗಳಿವೆ. ಸೊ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ನಂಗೆ ಗೊತ್ತಿದ್ರೆ ನಾನು ಇನ್ನೊಂದು 4-5 ಗಿಡ ಜಾಸ್ತಿನೇ ತೊಗೊಂಡು ಬರ್ತಾ ಇದ್ದೆ. ಖಂಡಿತ ನೆಕ್ಸ್ಟ್ ಟೈಮ್ ಹೋದಾಗ ತೊಗೊಂಡ್ಬರ್ಬೇಕು. ಯಾಕೆಂದರೆ ನನಗೆ ಇದನ್ನು ನೋಡಿಬಿಟ್ಟು ತುಂಬ ಖುಷಿಯಾಗಿದೆ. ಇಷ್ಟು ಚಿಕ್ಕ ಗಿಡದಲ್ಲಿ ಇಷ್ಟು ಬೇಗ ಹೂವು ಬಿಟ್ಕೊಂಡು ಬಿಟ್ಟಿದೆ ಅಲ್ಲ ಅಂತ ಹೇಳ್ಬಿಟ್ಟು. ಇದು ಜೆರೇನಿಯಮ್ಮು. ಈ ಗಿಡದಲ್ಲಿ ಯಾವಾಗಲೂ ಹಾಗೇನೆ ಹೂವು ಬಿಡ್ತಾನೆ ಇರುತ್ತೆ. ಒಂದು ಚಿಕ್ಕ ಗಿಡ ಹಾಕಿರೋದು ಇವಾಗ ನೋಡಿ ಎಷ್ಟು ದೊಡ್ಡ ಗಿಡ ಆಗಿದೆ ಅಂತ ಇದು. ಅದಲ್ಲದೆ ಇದರಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ನೋಡಿ ಹೂವು ಬಿಟ್ಟು ಅದರಲ್ಲಿ ಉಳ್ಕೊಂಡಿರೋ ಇದರಿಂದ ದಂಟಿನಿಂದ ನೋಡಿ ಒಂದು ಗಿಡ ಹುಟ್ಕೊಂಡಿದೆ ನೋಡಿ. ಇದು ಹೀಗೆ ಇದ್ದರೆ ಇದನ್ನು ಕಟ್ ಮಾಡಿಬಿಟ್ಟು ಮಳೆಗಾಲ ಟೈಮಲ್ಲಿ ಬೇರೆ ಇದಕ್ಕೆ ಗಿಡಕ್ಕೆ ರೀಪಾಟ್ ಮಾಡಿಬಿಡ್ತೀನಿ.
ಬಟ್ ಅದು ಅಷ್ಟು ಟೈಮ್ ಉಳಿಯುತ್ತಾ ಇಲ್ವಾ ಅಂತ ಡೌಟ್ ಇದೆ ನನಗೆ. ನೋಡಿ ಈ ಥರದ ಹೂವೆಲ್ಲ ಉದುರಿ ಅದರಲ್ಲಿ ಇದಾಗಿ ಆಗಿರೋದದು. ಯೂಶ್ವಲಿ ಅದು ಒಣಗಿ ಬಿಟ್ಕೊಂಡು ಬಿಡುತ್ತೆ, ಬಟ್ ಇದೇನೋ ಮಿರಾಕಲ್ ಅಂತಲೇ ಹೇಳ್ಬೋದು. 2 ಗಿಡ ಆ ಥರ ಆಗಿದೆ. ಇದು ನೋಡಿ ಒಂದು ಬಟನ್ ರೋಸು. ಇದು ನೀವು ಲಾಸ್ಟ್ ಇದರಲ್ಲಿ ಕೂಡ ನೋಡಿರ್ಬೋದು, ತುಂಬ ಹೂ ಬಿಡ್ತಿತ್ತು. ಬಟ್ ಇವಾಗ ಏನೋ ಗಿಡ ಕೂಡ ಹಾಗೇನೆ ನೋಡಿ, ಎಲ್ಲ ಕಲರ್ ಚೇಂಜ್ ಆಗಿದೆ. ಸ್ವಲ್ಪ ಹಳದಿ ಬಣ್ಣಕ್ಕೆ ಎಲ್ಲ ಎಲೆಗಳು ಬರ್ತಾ ಇದೆ. ಸೊ ಇನ್ನೊಂದು ಸಾರಿ ಇದೆಲ್ಲ ಹೂವು ಆದಮೇಲೆ ಎಲ್ಲ ಎಲೆಗಳನ್ನು ಕಿತ್ಬಿಟ್ಟು ನೋಡಬೇಕು ಮತ್ತೆ ಚೆನ್ನಾಗಿ ಬರುತ್ತಾ ಅಂತ. ತುಂಬ ಹೂ ಬಿಡ್ತಾ ಇತ್ತು, ಇವಾಗ ಯಾಕೋ ಕಡಿಮೆ ಆಗಿದೆ. ಇದು ನೋಡಿ ವೈಟ್ ಬಟನ್ ರೋಸ್. ಇದು ಇವಾಗಷ್ಟೇ ಬಿಡ್ತಿದೆ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಫುಲ್ಲು ಮೊಗ್ಗು ಇದೆ ನೋಡಿ. ಇದು ಡಬಲ್ ಕಲರ್ ರೋಸ್. ಇದರಲ್ಲಿ ಆಗೊಂದು ಈಗೊಂದು ಆಗ್ತಾನೆ ಇರುತ್ತೆ. ನಾವೇನಂದರೆ ಯಾವಾಗಲೂ ಚೆನ್ನಾಗಿ ಆವಾಗವಾಗ ಫರ್ಟಿಲೈಸರ್ ಕೊಡ್ತಾ ಇದ್ದರೆ, ರೋಸ್ ಗಿಡಗಳಿಗಂತೂ ಫರ್ಟಿಲೈಸರ್ ಕೊಡಲೇಬೇಕು. ಆವಾಗವಾಗ ಏನಾದರೂ ಲಿಕ್ವಿಡ್ ಫರ್ಟಿಲೈಸರ್ ಅಥವಾ ಕಿಚನ್ ವೇಸ್ಟ್ ಎಲ್ಲ ಕೊಡ್ತಾ ಇದ್ದರೆ ಚೆನ್ನಾಗಿ ಬರುತ್ತೆ. ಇದು ಇನ್ನೊಂದು ಥರದ್ದು ಆರೆಂಜ್ ಕಲರ್ ರೋಸು. ಈ ಪ್ಲ್ಯಾಂಟ್ ನೋಡಿ ಎಷ್ಟು ಹೆಲ್ದಿಯಾಗಿದೆ ಅಂತ. ಇದು ಕೂಡ ಹಾಗೆಯೇ ಲಾಸ್ಟ್ ಟೈಮ್ ತಂದಿರೋದು ಚಿಕ್ಕ ಗಿಡ. ಇದು ಒಂದ್ಸಲ ಎಲ್ಲ ಹೂವು ಆಗಿ ಇವಾಗ ಸೆಕೆಂಡ್ ರೌಂಡ್ ಹೂವು ಆಗ್ತಾ ಇರೋದು. ಎಷ್ಟೊಂದು ಹೂವು ಬಿಟ್ಕೊಂಡಿದೆ ನೋಡಿ ಒಂದೇ ಗಿಡದಲ್ಲಿ. ಇವಾಗ ಈ ಬೇಸಿಗೆ ಟೈಮಲ್ಲಿ ನಾವು ಗಿಡಗಳಿಗಂತೂ ಜಾಸ್ತಿ ನೀರು ಬೇಕು ಅಂತ ಹೇಳ್ಬಿಟ್ಟು ಜಾಸ್ತಿ ನೀರು ಹಾಕಕ್ಕೆ ಹೋಗಲೇಬಾರ್ದು. ಯಾಕೆಂದರೆ ಜಾಸ್ತಿ ನೀರು ಹಾಕಿದ ತಕ್ಷಣ ಒಳಗಡೆ ಕಾಂಡಗಳು ಇದು ಕೊಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದರಿಂದ ಗಿಡಗಳಿಗೆ ಕೂಡ ಸಾಯೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದು ನೋಡಿ ದೊಡ್ಡ ಪತ್ರೆ ಗಿಡ. ನಾನು ತುಂಬ ಎಲ್ಲ ಹಾಳಾಗಿ ಹೋಗಿತ್ತು, ಅದನ್ನು ಪುನಃ ರೀಪಾಟ್ ಮಾಡಿದ ಮೇಲೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ದೊಡ್ಡ ದೊಡ್ಡ ಎಲೆಗಳಾಗಿ ಬಂದಿದೆ. ಎಲ್ಲ ಅದು ಒಣಗೋಗಿತ್ತು, ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ನೀಟಾಗಿ ಹಾಕಿರೋದ್ರಿಂದ ಚೆನ್ನಾಗಿ ಬಂದಿದೆ ನೋಡಿ. ಇಲ್ಲಿ ಮತ್ತೆ ನಾನು ಹೊಸದಾಗಿ 3 ಗಿಡಗಳನ್ನು ತಗೊಂಡು ಬಂದಿದ್ದೀನಿ. ಇದು ಇಲ್ಲಿ ಪಕ್ಕದಲ್ಲಿ ಇರೋ ನರ್ಸರಿಯಿಂದ ತಗೊಂಡು ಬಂದಿರೋದು. ಇದು ಸುತ್ತು ಮಲ್ಲಿಗೆ ಗಿಡ. ಇದಕ್ಕೆ ನಾನು 80 ರೂಪೀಸ್ ಕೊಟ್ಟಿದ್ದೀನಿ. ಪ್ರೈಸ್ ಸ್ವಲ್ಪ ಲೋಕಲ್ ಇದೆ ಆದ ಕಾರಣ ಸ್ವಲ್ಪ ಜಾಸ್ತಿನೇ. ಅದೇ ರಾಮವಳ್ಳಿ ನರ್ಸರಿಲಾದರೆ ತುಂಬ ಕಡಿಮೆಗೆ ಸಿಗ್ತಾ ಇತ್ತು ನನಗೆ. ಇದು ಗಾರ್ಡೇನಿಯಾ ಡಬಲ್ ಪೆಟಲ್ ಇದು. ಈ ಗಿಡ ನಾನು ತುಂಬ ಹುಡುಕ್ತಾ ಇದೆ, ಫೈನಲಿ ನನಗೆ ಸಿಕ್ತು ನೋಡಿ. ಹೂ ಬೇರೆ ಇದೆ ಇದರಲ್ಲಿ ನೋಡಿ. ಸೊ ಇದಕ್ಕೆ ನಾನು 100 ರೂಪೀಸ್ ಕೊಟ್ಟೆ. ಅಲ್ಲದೆ ನೋಡಿ ಚಿಕ್ಕ ಚಿಕ್ಕ ಮೊಗ್ಗುಗಳು ಬೇರೆ ಇದೆ. ಸೊ ಇದು ನೋಡಿ ಯೂಶ್ವಲಿ ರೀಪಾಟ್ ಮಾಡುವಾಗ ಈ ಥರ ಮೊಗ್ಗು ಇದ್ದರೆ ಉದುರ್ಕೊಂಡು ಬಿಡುತ್ತೆ. ಅದು ಯೂಶ್ವಲಿ ಎಲ್ಲ ಗಿಡಗಳಿಗೂ ಆ ಥರ ಆಗುತ್ತೆ, ಕಾಮನ್ ಅದು. ಇದು ನೋಡಿ ದಾಸವಾಳ ಗಿಡ, ಬ್ರೈಟ್ ರೆಡ್ ಕಲರ್. ಇದೊಂಥರ ರೇರ್ ಕಲರ್, ತುಂಬ ಬ್ರೈಟ್ ಆಗಿದೆ. ಇದು ಕ್ಯಾಮರಾದಲ್ಲಿ ಯಾವ ಥರ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಚೆನ್ನಾಗಿತ್ತು ಕಲರ್ ಅದು, ಅದಕ್ಕೋಸ್ಕರ ತಗೊಂಡೆ. ಅದಲ್ಲದೆ ಗಿಡ ನೋಡಿ ಎಷ್ಟು ಹೆಲ್ದಿಯಾಗಿದೆ ಅಂತ. ಸೊ ಇಷ್ಟೇ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ.